ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ನಯನಂ ಎಂಬ ತುಂಬಾನೇ ಯುನಿಕ್ ಹಾಗೂ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನ ತೆಲುಗು ಭಾಷೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಈ ಸೀರೀಸ್ ನ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ನಯನ್ ಒಬ್ಬ ಕಣ್ಣಿನ ಡಾಕ್ಟರ್ ಆಗಿರ್ತಾನೆ. ಇವನಿಗೆ ಚಿಕ್ಕ ವಯಸ್ಸಿನಿಂದಲೂ ಬೇರೆಯವರ ಸೀಕ್ರೆಟ್ಸ್ ಗಳನ್ನ ತಿಳಿದುಕೊಳ್ಳುವ ಹಾಗೂ ಚಾನ್ಸ್ ಸಿಕ್ಕರೆ ಅವರನ್ನ ಬ್ಲಾಕ್ ಮೇಲ್ ಮಾಡುವ ಚಟ ಇರುತ್ತೆ. ಹಾಗಾಗಿ ತನ್ನ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ತುಂಬಾನೇ ರಿಸರ್ಚ್ ಮಾಡಿ ಬೇರೆಯವರ ಕಣ್ಣಿನ ಮೂಲಕ ಅವರ ಜೀವನದಲ್ಲಿ ಏನ್ ನಡೀತಿದೆ ಅಂತ ನೋಡುವ ಒಂದು ವಿಶೇಷವಾದ ಡಿವೈಸ್ ಅನ್ನ ಕಂಡುಹಿಡಿತಾನೆ. ಹೀಗೆ ಟ್ರೀಟ್ಮೆಂಟ್ ಗೆ ಅಂತ ತನ್ನ ಬಳಿ ಬಂದಿದ್ದ ಒಬ್ಬಳು ಮಹಿಳೆಯ ಜೀವನದಲ್ಲಿ ಏನ್ ನಡೀತಿದೆ ಅಂತ ನೋಡ್ತಿರುವಾಗ ಶಾಕಿಂಗ್ಲಿ ಆಕೆ ತನ್ನ ಗಂಡನನ್ನ ಕೊಲೆ ಮಾಡ್ತಿರೋದನ್ನ ನೋಡಿಬಿಡ್ತಾನೆ. ತುಂಬಾನೇ ಶಾಕ್ ಆದ ನಯನ್ಗೆ ಈ ವಿಷಯವನ್ನ ಪೊಲೀಸರಿಗೆ ಹೇಳೋದ ಬೇಡವಾ ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ. ಯಾಕಂದ್ರೆ ಈತ ರಿಸರ್ಚ್ ಮಾಡಿ ಕಂಡುಹಿಡಿದಿರುವ ಆ ಡಿವೈಸ್ ಇಲ್ಲಿಗಲ್ ಆಗಿರೋ ಕಾರಣ ಈ ವಿಷಯ ಹೊರಗಡೆ ಬಂದ್ರೆ ತಾನೇ ಅರೆಸ್ಟ್ ಆಗ್ತೀನಿ ಅಂತ ಭಯ ಪಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಸೀರೀಸ್ ನಲ್ಲಿ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳನ್ನ ನೀವು ಲಿಟ್ರಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಯಾರು ಯಾರನ್ನ ಕೊಲೆ ಮಾಡಿದ್ರು, ನಯನ್ ರಿಸರ್ಚ್ ಮಾಡಿ ಕಂಡುಹಿಡಿದ ಆ ಡಿವೈಸ್ ಯಾವುದು, ಪೊಲೀಸರಿಗೆ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ, ಹಾಗೂ ನಾನೇ ಈ ಕೇಸನ್ನ ಸಾಲ್ವ್ ಮಾಡ್ತೀನಿ ಅಂತ ಖುದ್ದು ನಯನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರು ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಒಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಒಂದು ಐ ಕ್ಲಿನಿಕ್ ಬಳಿ ಬರ್ತಾನೆ. ಯಾರಿಗೂ ಗೊತ್ತಾಗದ ಹಾಗೆ ಬ್ಯಾಕ್ ಡೋರ್ ನಿಂದ ಒಳಗಡೆ ಹೋಗಿ ಅಲ್ಲಿದ್ದ ಫ್ರಿಡ್ಜ್ ಅನ್ನ ಓಪನ್ ಮಾಡ್ತಿದ್ದ ಹಾಗೆ ಒಂದೇ ಸರಿ ಶಾಕ್ ಆಗ್ತಾನೆ. ಯಾಕಂದ್ರೆ ಅದರ ಒಳಗಡೆ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಇರುತ್ತೆ ಹಾಗೂ ಅಷ್ಟರಲ್ಲೇ ಹಿಂದಿನಿಂದ ಬಂದ ಯಾರೋ ಇವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾರೆ. ಸ್ನೇಹಿತರೆ, ತಲೆಗೆ ಪೆಟ್ಟಾಗಿ ಪ್ರಜ್ಞೆ ತಪ್ಪಿ ಬಿದ್ದಿರುವ ಆ ವ್ಯಕ್ತಿನೇ ಚಿತ್ರದ ಹೀರೋ ಆಗಿರುವ ನಯನ್. ಇಲ್ಲಿಗೆ ಸೀನ್ ಕಟ್ಟಾಗಿ ಅಷ್ಟಕ್ಕೂ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ನಯನ್ ಚಿಕ್ಕವನಿದ್ದಾಗ ಇವನ ತಾಯಿ ಇವನ ತಂದೆಯ ಜೇಬಿನಿಂದ ದುಡ್ಡನ್ನ ಕದೀತಿರೋದನ್ನ ನೋಡಿಬಿಡುತ್ತಾನೆ. ಈಗ ತಾನು ಜೇಬಿನಿಂದ ದುಡ್ಡನ್ನ ತೆಗೆದುಕೊಂಡಿದ್ದನ್ನ ತನ್ನ ಮಗ ನೋಡ್ದ ಅಂತ ಇವನ ತಾಯಿಗೆ ತುಂಬಾನೇ ಭಯ ಆಗುತ್ತೆ. ಈ ವಿಷಯವನ್ನ ನಿನ್ನ ತಂದೆಗೆ ಹೇಳೋದಕ್ಕೆ ಹೋಗ್ಬೇಡ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಅವನನ್ನ ಸುಮ್ಮನಾಗಿಸ್ತಾಳೆ. ಇದೊಂದು ಇನ್ಸಿಡೆಂಟ್ ನಯನ್ನ ಮೈಂಡ್ ಸೆಟ್ ಅನ್ನೇ ಚೇಂಜ್ ಮಾಡುತ್ತೆ. ಬೇರೆಯವರ ಸೀಕ್ರೆಟ್ ಗಳು ನಮಗೆ ಗೊತ್ತಿದ್ರೆ ನಮಗೆ ಬೇಕಾದ ಹಾಗೆ ಆಟವಾಡಿಸಬಹುದು ಅಂತ ಅಂದಿನಿಂದ ತನ್ನ ಫ್ರೆಂಡ್ಸ್ ಗಳನ್ನ ಹಾಗೂ ಫ್ಯಾಮಿಲಿಯವರನ್ನ ಸ್ಪೈ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಹಾಗೂ ಒಂದಷ್ಟು ವಿಷಯಗಳಲ್ಲಿ ಬ್ಲಾಕ್ ಮೇಲ್ ಮಾಡಿ ತನ್ನ ಫ್ರೆಂಡ್ಸ್ ಗಳಿಂದ ಹಣ ಕೂಡ ವಸೂಲಿ ಮಾಡ್ತಿರ್ತಾನೆ. ಹೀಗೆ ನಯನ್ ಬೆಳೆದು ದೊಡ್ಡವನಾಗಿ ಕಣ್ಣಿನ ಡಾಕ್ಟರ್ ಆಗಿದ್ರು ಕೂಡ ಬೇರೆಯವರ ಸೀಕ್ರೆಟ್ಸ್ ಗಳನ್ನ ತಿಳಿದುಕೊಳ್ಳುವ ಆ ಬುದ್ಧಿ ಕಂಟಿನ್ಯೂ ಆಗಿರುತ್ತೆ. ತನ್ನ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿಗೆ ದುಡ್ಡನ್ನ ಕೊಟ್ಟು ಅಪಾರ್ಟ್ಮೆಂಟ್ ಗೆ ಯಾರ್ಯಾರು ಬಂದು ಹೋಗ್ತಾರೆ, ಈ ಬಿಲ್ಡಿಂಗ್ ನಲ್ಲಿ ಯಾರಾದ್ರೂ ಗಂಡ ಹೆಂಡತಿ ಜಗಳ ಆಡ್ತಾರ, ಹೀಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡಿಕೊಳ್ತಿರ್ತಾನೆ. ಸರ್, ಅಷ್ಟಕ್ಕೂ ಬೇರೆಯವರ ಡೀಟೇಲ್ಸ್ ಗಳು ನಿಮ್ಗೆ ಯಾಕೆ ಅಂತ ಆ ಸೆಕ್ಯೂರಿಟಿ ಕೇಳಿದಾಗ ನನಗೆ ಇದರಿಂದ ಒಂದು ರೀತಿ ಮಜಾ ಸಿಗುತ್ತೆ ಅಂತ ಹೇಳ್ತಾನೆ. ಇನ್ನು ನಯನ್ ರನ್ ಮಾಡ್ತಿರುವ ಐ ಕ್ಲಿನಿಕ್ ನಲ್ಲಿ ಬೋಸ್ ಹಾಗೂ ಕವಿತಾ ಎಂಬ ಇಬ್ಬರು ಅಸಿಸ್ಟೆಂಟ್ ಗಳು ಕೆಲಸ ಮಾಡ್ತಿರ್ತಾರೆ. ಇನ್ನು ಈ ಕವಿತಾಗೆ ಒಬ್ಬಳು ತಂಗಿಯನ್ನ ಬಿಟ್ರೆ ಬೇರೆ ಯಾರು ಕೂಡ ಇರೋದಿಲ್ಲ. ತನ್ನ ತಂಗಿಗೆ ಆಗಾಗ ಹುಷಾರಿಲ್ಲದ ಹಾಗೆ ಆಗ್ತಿದ್ದ ಕಾರಣ ಕವಿತಾ ಅವಳನ್ನ ನೋಡಿಕೊಳ್ಳೋದಕ್ಕೆ ಅಂತ ಪದೇ ಪದೇ ಕೆಲಸಕ್ಕೆ ರಜಾ ಆಗ್ತಿರ್ತಾಳೆ. ಇನ್ನು ನಯನ್ ರನ್ ಮಾಡ್ತಿದ್ದ ಐ ಕ್ಲಿನಿಕ್ ಆ ಏರಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ಕಾರಣ ಹಲವಾರು ಜನ ಐ ಚೆಕಪ್ ಗೆ ಹಾಗೂ ಬೇರೆ ಬೇರೆ ಟ್ರೀಟ್ಮೆಂಟ್ ಗೆ ಅಂತ ಬರ್ತಿರ್ತಾರೆ. ಆದ್ರೆ ಸೆಲೆಕ್ಟ್ ಮಾಡಿದ ಒಂದಷ್ಟು ಪೇಷಂಟ್ ಗಳ ಕಣ್ಣನ್ನ ಚೆಕಪ್ ಮಾಡುವ ನಾಟಕ ಮಾಡಿ ಅವರ ಕಣ್ಣಿನ ಒಳಗಡೆ ಏನೋ ಒಂದು ಲಿಕ್ವಿಡ್ ಅನ್ನ ಇಂಜೆಕ್ಟ್ ಮಾಡ್ತಿರ್ತಾನೆ. ನಂತರ ಅವರ ಕಣ್ಣಿಂದಲೂ ಕೂಡ ಸ್ವಲ್ಪ ಲಿಕ್ವಿಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಸ್ಟೋರ್ ಮಾಡಿ ರಿಜಿಸ್ಟರ್ ನಲ್ಲಿ ಏನೇನೋ ಬರೆದುಕೊಳ್ತಿರ್ತಾನೆ. ನಂತರ ಸಾಯಂಕಾಲ ಬೋಸ್ ಹಾಗೂ ಕವಿತಾ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದ ಹಾಗೆ ಆ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಕ್ಲಿನಿಕ್ ನ ಹಿಂದೆ ಇದ್ದ ಒಂದು ಸೀಕ್ರೆಟ್ ರೂಮ್ ನ ಒಳಗಡೆ ಬರ್ತಿರ್ತಾನೆ. ಸ್ನೇಹಿತರೆ, ಆ ರೂಮ್ ನ ಒಳಗಡೆ ಕಂಪ್ಲೀಟ್ಲಿ ಒಂದು ಲ್ಯಾಬ್ ಸೆಟಪ್ ಇದ್ದು ಅಲ್ಲೊಂದು ಸೀಕ್ರೆಟ್ ರೂಮ್ ಇದೆ ಅಂತಾನೆ ಯಾರಿಗೂ ಗೊತ್ತಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಶಂಕರ್ ಹಾಗೂ ಮಾಧವಿ ಎಂಬ ಇಬ್ಬರು ಗಂಡ ಹೆಂಡತಿಯನ್ನ ನೋಡ್ತೀವಿ. ಈ ಶಂಕರ್ ಒಂದು ಸ್ಕೂಲ್ ನಲ್ಲಿ ಗಣಿತದ ಮೇಸ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಹೀಗಿರುವಾಗ್ಲೇ ಒಂದು ದಿನ ಪಕ್ಕದ ಮನೆಯ ಒಬ್ಬಳು ಆಂಟಿ, ನಿನ್ನ ಗಂಡನ ವಯಸ್ಸು ಹಾಗೂ ನನ್ನ ಗಂಡನ ವಯಸ್ಸು ಎರಡು ಕೂಡ ಒಂದೇನೆ, ಆದ್ರೆ ನೀನ್ ನೋಡಿದ್ರೆ ನನ್ನ ಮಗಳ ವಯಸ್ಸಿನವಳು, ಹೋಗಿ ಹೋಗಿ ಇವರನ್ನ ಮದ್ವೆ ಆಗಿದೆಯಲ್ಲ ಅಂತ ಟೀಸ್ ಮಾಡ್ತಾಳೆ. ಆಕೆಯ ಮಾತು ಕೇಳಿ ಮಾಧವಿ ತುಂಬಾನೇ ಸಿಟ್ಟಾಗ್ತಾಳೆ ಹಾಗೂ ಅದೇ ಸಿಟ್ಟಲ್ಲಿ ಇವಳ ಸ್ಪೆಕ್ಸ್ ಕೆಳಗಡೆ ಬಿದ್ದು ಒಡೆದು ಹೋಗುತ್ತೆ.
ಈ ಕಡೆ ನಯನ್ ತನ್ನ ಸೀಕ್ರೆಟ್ ರೂಮ್ನ ಒಳಗಡೆ ಇದ್ದ ಲಾಕರ್ ಅನ್ನ ಓಪನ್ ಮಾಡಿ ಅದರ ಒಳಗಡೆ ತನ್ನ ರಿಸರ್ಚ್ ಮಾಡ್ತಿರುವ ಒಂದು ಸ್ಪೆಕ್ಸ್ ಅನ್ನ ಹೊರಗಡೆ ತೆಗಿತಾನೆ. ತಾನು ಪೇಷಂಟ್ ಗಳ ಕಣ್ಣಿನಿಂದ ಸೀಕ್ರೆಟ್ ಆಗಿ ಕಲೆಕ್ಟ್ ಮಾಡಿರುವ ಲಿಕ್ವಿಡ್ ನಿಂದ ಲೆನ್ಸ್ ಅನ್ನ ತಯಾರು ಮಾಡಿ ಆ ಸ್ಪೆಕ್ಸ್ ನ ಒಳಗಡೆ ಇಡುತ್ತಾನೆ. ನಂತರ ಆ ಸ್ಪೆಕ್ಸ್ ಅನ್ನ ತನ್ನ ಕಣ್ಣಿಗೆ ಹಾಕೊಂಡು ಟೈಮರ್ ಅನ್ನ ಪ್ರೆಸ್ ಮಾಡ್ತಿದ್ದ ಹಾಕಿನೇ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಈತ ಯಾರ ಕಣ್ಣಿನಿಂದ ಲಿಕ್ವಿಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ತಾನು ರಿಸರ್ಚ್ ಮಾಡಿದ ಎಲೆಕ್ಟ್ರಾನಿಕ್ ಲಿಕ್ವಿಡ್ ಅನ್ನ ಇಂಜೆಕ್ಟ್ ಮಾಡಿರ್ತಾನೋ ಆ ಪೇಷಂಟ್ ಗಳ ಕಣ್ಣುಗಳ ಮೂಲಕ ಅವರ ಜೀವನದಲ್ಲಿ ಏನ್ ನಡೀತಿದೆ ಅಂತ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹೀಗೆ ತನ್ನ ಪೇಷಂಟ್ ಗಳ ಜೀವನದಲ್ಲಿ ಏನ್ ನಡೀತಿದೆ ಅವರ ಸೀಕ್ರೆಟ್ಸ್ ಗಳೇನು ಅಂತ ತಿಳಿದುಕೊಳ್ತಾ ನಯನ್ ಒಂದು ರೀತಿ ವಿಚಿತ್ರವಾದ ಸಂತೋಷ ಪಡ್ತಿರ್ತಾನೆ. ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಈತ ಮಾಡ್ತಿರುವ ರಿಸರ್ಚ್ ನ ಬಗ್ಗೆ ಕಾಲೇಜ್ ನಲ್ಲಿದ್ದಾಗಲೇ ಇವನ ಪ್ರೊಫೆಸರ್ಗೆ ಗೊತ್ತಾಗಿ ಸರಿಯಾಗಿ ಬೈದಿರ್ತಾರೆ. ಅಂದ್ರೆ ಆ ಪ್ರೊಫೆಸರ್ ಚೆಕ್ ಮಾಡಿದಾಗ ಈತ ಕಂಡುಹಿಡಿದಿರುವ ಆ ಲಿಕ್ವಿಡ್ ಕಣ್ಣಿನ ಒಳಗಡೆ ಹೋಗ್ತಿದ್ದ ಹಾಕಿನೇ ಒಂದು ರೀತಿ ಟ್ರಾನ್ಸ್ಮಿಟರ್ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗಿರುತ್ತೆ. ಸದ್ಯ ಬೇರೆಯವರ ಕಣ್ಣುಗಳ ಮೂಲಕ ಅವರ ಜೀವನದಲ್ಲಿ ಏನ್ ನಡೀತಿದೆ ಅಂತ ಇವನಿಗೆ 4 ನಿಮಿಷದ ವಿಷನ್ ಕಾಣಿಸ್ತಿರುತ್ತೆ. ಬೇರೆಯವರ ಜೀವನದಲ್ಲಿ ಏನ್ ನಡೀತಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಈತ ಮಾಡ್ತಿರುವ ಆ ಪ್ರಾಜೆಕ್ಟ್ ಒಂದು ಇಲ್ಲಿಗಲ್ ಅಂತ ಪ್ರೊಫೆಸರ್ಗೆ ತುಂಬಾನೇ ಕೋಪ ಬರುತ್ತೆ. ಆ ಪ್ರೊಫೆಸರ್ ಅಲ್ಲಿ ನನ್ನ ಬಗ್ಗೆ ಬೇರೆಯವರಿಗೆ ಹೇಳಿಬಿಡ್ತಾನೋ ಅಂತ ನಯನ್ಗೆ ತುಂಬಾನೇ ಭಯ ಆಗಿ ಆ ಕಾಲೇಜನ್ನ ಬಿಟ್ಟು ವಾಪಸ್ ಬಂದಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಮತ್ತಷ್ಟು ರಿಸರ್ಚ್ ಮಾಡ್ತಾ ಆ ಗ್ಲಾಸ್ ನ ಮೂಲಕ ಸುಮಾರು 8 ನಿಮಿಷ ವಿಷನ್ ಕಾಣುವ ಹಾಗೆ ಮಾಡಿರ್ತಾನೆ. ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಈತ ಮಾಡ್ತಿರುವ ಎಕ್ಸ್ಪೆರಿಮೆಂಟ್ ಗೆ ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಫಂಡಿಂಗ್ ಮಾಡ್ತಿರ್ತಾನೆ. ಆತ ಜನಗಳ ಜೀವನದಲ್ಲಿ ಏನ್ ನಡೀತಿದೆ ಅಂತ ಸುಮಾರು 12 ಗಂಟೆಗಳ ವಿಷನ್ ಕಾಣುವ ಹಾಗೆ ಗ್ಲಾಸ್ ಅನ್ನ ರೆಡಿ ಮಾಡುವಂತ ಹೇಳ್ತಿರ್ತಾನೆ. ಈ ಕಡೆ ಗೌರಿಶಂಕರ್ ಕೆಲಸ ಮುಗಿಸಿಕೊಂಡು ವಾಪಸ್ ಮನೆಗೆ ಬಂದಾಗ ಇವರ ಸ್ಕೂಲ್ ನಲ್ಲಿ ಒಂದು ಕ್ಯಾಂಪ್ ಅನ್ನ ಅರೇಂಜ್ ಮಾಡಿದ್ದು ಅಲ್ಲಿಗೆ 2 ವಾರಗಳ ಕಾಲ ಹೋಗ್ಬೇಕು ಅಂತ ಹೇಳ್ತಾನೆ. ಈಗ ಮಾಧವಿ 2 ವಾರ ತನ್ನ ಗಂಡನನ್ನ ಬಿಟ್ಟು ಹೇಗಿರೋದು ಅಂತ ತುಂಬಾನೇ ಡಿಸಪಾಯಿಂಟ್ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಮಾಧವಿಯ ಸ್ಪೆಕ್ಸ್ ಒಡೆದು ಹೋಗಿತ್ತಲ್ವಾ. ತನ್ನ ಕಣ್ಣಿನ ಐ ಟೆಸ್ಟ್ ಮಾಡಿಸ್ಕೊಂಡು ಮತ್ತೊಂದು ಸ್ಪೆಕ್ಸ್ ಅನ್ನ ಪರ್ಚೇಸ್ ಮಾಡೋಣ ಅಂತ ಮಾಧವಿ ಇವನ ಕ್ಲಿನಿಕ್ ಗೆನೆ ಬರ್ತಾಳೆ. ಮಾಧವಿ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದ ಕಾರಣ ಅವಳನ್ನ ನೋಡ್ತಿದ್ದ ಹಾಗೇನೆ ನಯನ್ ತುಂಬಾನೇ ಇಂಪ್ರೆಸ್ ಆಗ್ತಾನೆ. ಆದ್ರೆ ಅವಳ ಹಿಂದೆ ಅವಳ ಗಂಡ ಶಂಕರ್ ಒಳಗಡೆ ಬಂದಾಗ್ಲೇ ಇವನಿಗೆ ಗೊತ್ತಾಗುತ್ತೆ ಅವಳಿಗೆ ಈಗಾಗಲೇ ಮದುವೆ ಆಗಿದೆ ಅಂತ. ನಂತರ ಎಲ್ಲ ಪೇಷಂಟ್ ಗಳ ಹಾಗೆ ಅವರ ಕಣ್ಣನ್ನ ಕೂಡ ಚೆಕಪ್ ಮಾಡುವ ನಾಟಕ ಮಾಡಿ ಅವರ ಕಣ್ಣಿನ ಒಳಗಡೆ ಆ ಲಿಕ್ವಿಡ್ ಅನ್ನ ಇಂಜೆಕ್ಟ್ ಮಾಡುತ್ತಾನೆ. ಸ್ನೇಹಿತರೆ, ನಯನ್ಗೆ ಎಷ್ಟೊಂದು ಕೆಟ್ಟ ಬುದ್ಧಿ ಇರುತ್ತೆ ಅಂದ್ರೆ ಮಾಧವಿಯನ್ನ ಚೆಕಪ್ ಮಾಡುವಾಗ ಹತ್ತಿರದಿಂದ ಅವಳ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಪದೇ ಪದೇ ಅದನ್ನೇ ನೋಡ್ತಿರ್ತಾನೆ. ನಂತರ ಎಲ್ಲರೂ ಹೋದ ಮೇಲೆ ತನ್ನ ಸೀಕ್ರೆಟ್ ಲ್ಯಾಬ್ಗೆ ಹೋಗಿ ಮಾಧವಿಯ ಕಣ್ಣುಗಳ ಮೂಲಕ ಅವಳ ಜೀವನದಲ್ಲಿ ಏನ್ ನಡೀತಿದೆ ಅಂತ ನೋಡೋದಕ್ಕೆ ಶುರು ಮಾಡುತ್ತಾನೆ. ರಾತ್ರಿ ಶಂಕರ್ ಹಾಗೂ ಮಾಧವಿ ರೊಮ್ಯಾನ್ಸ್ ಮಾಡ್ತಿದ್ರೆ ನಯನ್ ಅದನ್ನ ನೋಡಿ ವಿಚಿತ್ರವಾಗಿ ಎಂಜಾಯ್ ಮಾಡ್ತಿರ್ತಾನೆ. ಹೀಗೆ ಸುಮಾರು 10 ದಿನಗಳ ಕಾಲ ಅಬ್ಸರ್ವ್ ಮಾಡ್ತಾನೆ. ಆಗ ಶಂಕರ್ ಒಂದು ದಿನ ಒಬ್ಬ ವ್ಯಕ್ತಿ ಜೊತೆ ಜಗಳ ಮಾಡ್ತಿರೋದನ್ನ ನೋಡ್ತಾನೆ. ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನು ಅಂದ್ರೆ ನಯನ್ಗೆ ಕೇವಲ ವಿಜುವಲ್ಸ್ ಮಾತ್ರನೇ ಕಾಣಿಸ್ತಿರುತ್ತೆ ಹೊರತು ಆಡಿಯೋ ಕೇಳಿಸ್ತಿರೋದಿಲ್ಲ. ಹೀಗೆ ಮರುದಿನ ಮತ್ತೆ ಮಾಧವಿಯ ಕಣ್ಣುಗಳ ಮೂಲಕ ವಿಜುವಲ್ಸ್ ಅನ್ನ ಚೆಕ್ ಮಾಡ್ತಿದ್ದಾಗ ಶಂಕರ್ ಹಿಂದಿನ ದಿನ ಜಗಳ ಮಾಡಿದ್ದ ಆ ವ್ಯಕ್ತಿ ಜೊತೆ ಮಾತನಾಡ್ತಿರ್ತಾಳೆ. ಈಕೆ ಯಾಕೆ ಅವನ ಜೊತೆ ಮಾತನಾಡ್ತಿದ್ದಾಳೆ ಅಂತ ನೋಡೋಷ್ಟರಲ್ಲೇ ಆಗಲೇ 8 ನಿಮಿಷ ಕಂಪ್ಲೀಟ್ ಆದ ಕಾರಣ ಆ ವಿಷನ್ ಸ್ಟಾಪ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ರಾತ್ರಿ ಶಂಕರ್ ಮಲಗಿದ ನಂತರ ಮಾಧವಿ ಯಾರಿಗೋ ಗೊತ್ತಾಗದ ಹಾಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೊರಗಡೆ ಬರ್ತಿರೋದನ್ನ ನೋಡ್ತಾನೆ. ಇಷ್ಟೊತ್ತಲ್ಲಿ ಮಾಧವಿ ಹೊರಗಡೆ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಹೋದಾಗ ಮುಖವನ್ನ ಕವರ್ ಅಪ್ ಮಾಡಿಕೊಂಡು ಹಾಗೂ ಒಂದು ಬ್ಲಾಕ್ ಕಲರ್ ನ ಕೋಟ್ ಹಾಕಿಕೊಂಡಿದ್ದ ವ್ಯಕ್ತಿಯನ್ನ ಮೀಟ್ ಮಾಡ್ತಾಳೆ. ಈಗ ನಯನ್ ಕ್ಯೂರಿಯಸ್ ಆಗಿ ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಅಂತ ಅವನ ಮುಖವನ್ನ ನೋಡೋ ಅಷ್ಟರಲ್ಲೇ 8 ನಿಮಿಷ ಕಂಪ್ಲೀಟ್ ಆದ ಕಾರಣ ಆ ಡಿವೈಸ್ ಆಫ್ ಆಗುತ್ತೆ. ಒಂದು ವೇಳೆ ಮಾಧವಿ ಸೀಕ್ರೆಟ್ ಆಗಿ ತನ್ನ ಬಾಯ್ ಫ್ರೆಂಡ್ ಜೊತೆ ಅಫೇರ್ ಅನ್ನ ಇಟ್ಟುಕೊಂಡಿರ್ಬೋದಾ ಅಂತ ನಯನ್ಗೆ ಅನುಮಾನ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ 2 ದಿನಗಳ ನಂತರ ಮತ್ತೆ ವಿಜುವಲ್ಸ್ ಅನ್ನ ನೋಡ್ತಿರುವಾಗ ಶಾಕಿಂಗ್ಲಿ ಮಾಧವಿ ತನ್ನ ಗಂಡನನ್ನ ಕೊಲೆ ಮಾಡಿಬಿಡುತ್ತಾಳೆ. ಈಗ ಆ ವಿಜುವಲ್ಸ್ ನೋಡಿದ ನಯನ್ಗೆ ತನ್ನ ಗಂಡನನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ಮಾಧವಿ ಯಾಕೆ ಅವನನ್ನೇ ಕೊಲೆ ಮಾಡಿದ್ಲು ಅಂತ ತುಂಬಾನೇ ಶಾಕ್ ಆಗುತ್ತೆ. ಈಗ ಈ ವಿಷಯವನ್ನ ಪೊಲೀಸರಿಗೆ ಏನಾದ್ರೂ ಇನ್ಫಾರ್ಮ್ ಮಾಡೋಣ ಅಂತ ಹೋದ್ರೆ ಇವನೇ ಅರೆಸ್ಟ್ ಆಗ್ತಾನೆ. ಯಾಕಂದ್ರೆ ಬೇರೆಯವರ ಜೀವನದಲ್ಲಿ ಏನ್ ನಡೀತಿದೆ ಅಂತ ಚೆಕ್ ಮಾಡೋದಕ್ಕೆ ಈತ ಕಂಡುಹಿಡಿದಿರುವ ಆ ಡಿವೈಸೇ ಇಲ್ಲಿಗಲ್ ಆಗಿರುತ್ತೆ. ಈಗ ನಯನ್ಗೆ ಮಾಧವಿ ತನ್ನ ಗಂಡನನ್ನ ಯಾಕೆ ಕೊಲೆ ಮಾಡಿದ್ಲು, ಅವಳ ಹಿಂದೆ ಇರುವ ಮಿಸ್ಟರಿ ಏನು ಅಂತ ಪದೇ ಪದೇ ಅದರ ಬಗ್ಗೆನೇ ಯೋಚನೆ ಮಾಡಿ ತಲೆ ಕೆಡುತ್ತೆ.
ಒಂದು ವೇಳೆ ಪೊಲೀಸರಿಗೆ ಇಂಡೈರೆಕ್ಟ್ಲಿ ಇನ್ಫಾರ್ಮ್ ಮಾಡಿದ್ರು ಕೂಡ ಮಾಧವಿ ಯೂಸ್ ಮಾಡಿದ ವೆಪನ್ ಯಾವುದು ಹಾಗೂ ಡೆಡ್ ಬಾಡಿ ಎಲ್ಲಿದೆ ಅಂತ ತೋರಿಸ್ಬೇಕು. ಆದ್ರೆ ಮಾಧವಿ ತನ್ನ ಗಂಡನನ್ನ ಕೊಲೆ ಮಾಡಿದ ನಂತರ 8 ನಿಮಿಷ ಕಂಪ್ಲೀಟ್ ಆದ ಕಾರಣ ಇವನಿಗೆ ಆ ವಿಜುವಲ್ಸ್ ಗಳು ಕಾಣಿಸಿರೋದಿಲ್ಲ. ಸ್ನೇಹಿತರೆ, ಚಿತ್ರದಲ್ಲಿ ಮುಂದೆ ನಿಮಗೆ ಅಷ್ಟಕ್ಕೂ ಶಂಕರ್ನ ಕೊಲೆಗೆ ಕಾರಣ ಏನು, ಇದರ ಹಿಂದೆ ಇರುವ ವ್ಯಕ್ತಿ ಯಾರು ಅಂತ ಗೊತ್ತಾಗ ಲಿಟ್ರಲಿ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಮಾಧವಿಯ ಅತ್ತೆ ಮಾವ ಅಂದ್ರೆ ಶಂಕರ್ನ ತಂದೆ ತಾಯಿ ಮನೆಗೆ ಬರ್ತಾರೆ. ಶಂಕರ್ ಎಲ್ಲಿ ಅಂತ ವಿಚಾರಿಸಿದಾಗ ಸ್ಕೂಲ್ ನಲ್ಲಿ ಒಂದು ಕ್ಯಾಂಪಿಂಗ್ ಇರೋ ಕಾರಣ 2 ವಾರ ಹೊರಗಡೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ತಾಳೆ. ಸರಿ, ಅಟ್ಲೀಸ್ಟ್ ಅವನಿಗೆ ಫೋನ್ ಆದ್ರೂ ಮಾಡು ಅಂತ ಹೇಳ್ತಾರೆ. ಆದ್ರೆ ಫೋನ್ ನಾಟ್ ರೀಚಬಲ್ ಆಗಿದೆ ಅಂತ ನಾಟಕ ಮಾಡ್ತಾಳೆ. ಈ ಕಡೆ ನಯನ್ ತನ್ನ ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡಿ ಮಾಧವಿ ಮುಂದೇನ್ ಮಾಡ್ತಾಳೆ ಅಂತ ಅದೇ ವಿಜುವಲ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ ಕೂತಿರ್ತಾನೆ. ನಂತರ ಮರುದಿನ ಬೆಳಿಗ್ಗೆ ಮಾಧವಿಯ ಮನೆಗೆ ಹೋಗಿ ನಿಮ್ಮ ಗಂಡ ಒಂದು ಸ್ಪೆಕ್ಸ್ ಅನ್ನ ಆರ್ಡರ್ ಮಾಡಿದ್ರು, ಅವರು ಮನೆಯಲ್ಲಿದ್ದಾರೆ ಅಂತ ವಿಚಾರಿಸೋ ರೀತಿ ನಾಟಕ ಮಾಡ್ತಾನೆ. ಆದ್ರೆ ಮಾಧವಿ ಮಾತ್ರ ಇವನ ಜೊತೆ ಸರಿಯಾಗಿ ಮಾತನಾಡದೆ ಇಲ್ಲ ನನ್ನ ಗಂಡ ಮನೆಯಲ್ಲಿಲ್ಲ ಅಂತ ಹೇಳಿ ಡೋರ್ ಅನ್ನ ಕ್ಲೋಸ್ ಮಾಡಿ ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸುಮಾರು ದಿನಗಳು ಕಳೆದ್ರು ಕೂಡ ತಮ್ಮ ಮಗ ವಾಪಸ್ ಬಂದಿಲ್ಲ ಅಂತ ಟೆನ್ಷನ್ ಆದ ಶಂಕರ್ನ ತಂದೆ ತಾಯಿ ಮಾಧವಿಯನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಈಗ ಇವರ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡ ಇನ್ಸ್ಪೆಕ್ಟರ್ ಹರೀಶ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಮಾಧವಿ ಮೇಲೆ ಸ್ಪೈ ಮಾಡ್ತಿದ್ದ ನಯನ್ ಕೂಡ ಅಲ್ಲಿಗೆ ಬಂದು ಸ್ಟೇಷನ್ ನಲ್ಲಿ ಏನ್ ನಡೀತಿದೆ ಅಂತ ಕದ್ದು ನೋಡ್ತಿರ್ತಾನೆ. ಈಗ ಪೊಲೀಸರು ಶಂಕರ್ ಕೆಲಸ ಮಾಡ್ತಿದ್ದ ಸ್ಕೂಲ್ಗೆ ಹೋಗಿ ವಿಚಾರಿಸಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅಷ್ಟಕ್ಕೂ ಸ್ಕೂಲ್ ನಲ್ಲಿ ಯಾವುದೇ ಕ್ಯಾಂಪ್ ಅನ್ನ ಅರೇಂಜ್ ಮಾಡಿರೋದಿಲ್ಲ. ಮಾಧವಿಯ ಮನೆಗೆ ಬಂದು ನಿಮ್ಮ ಹಾಗೂ ನಿಮ್ಮ ಗಂಡನ ಮಧ್ಯ ಏನಾದ್ರೂ ಜಗಳ ಆಗಿತ್ತ ಅಂತ ವಿಚಾರಿಸ್ತಾನೆ. ಆಗ ಅಲ್ಲೇ ಇದ್ದ ಶಂಕರ್ನ ತಂದೆ ತಾಯಿ ಇಲ್ಲ ಸರ್, ಇವರಿಬ್ಬರು ತುಂಬಾನೇ ಸಂತೋಷವಾಗಿ ಜೀವನ ಮಾಡ್ತಿದ್ರು ಅಂತ ಹೇಳ್ತಾರೆ. ನಂತರ ಶಂಕರ್ಗೆ ಯಾರಾದ್ರೂ ಶತ್ರುಗಳಿದ್ರ ಅಂತ ವಿಚಾರಿಸಿದಾಗ ಹೌದು ಸರ್, ಒಂದು ದಿನ ತಮ್ಮ ಸ್ಕೂಲ್ ನಲ್ಲಿ ಕೆಲಸ ಮಾಡುವ ಹಿಂದಿ ಟೀಚರ್ ಜೊತೆ ಜಗಳ ಮಾಡ್ತಿದ್ರು ಅಂತ ಹೇಳ್ತಾಳೆ. ಹೀಗೆ ನಯನ್ ಮಾಧವಿ ಮೇಲೆ ಸ್ಪೈ ಮಾಡ್ತಾ ಪೊಲೀಸರನ್ನ ಫಾಲೋ ಮಾಡ್ತಾ ಅವಳ ಮನೆಯ ಬಳಿ ಬಂದಾಗ ಒಬ್ಬ ಕಾನ್ಸ್ಟೇಬಲ್ ನೋಡಿಬಿಡುತ್ತಾನೆ. ಮತ್ತೊಂದು ಕಡೆ ನಯನ್ ತನ್ನ ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡಿ ಇದೇ ಕೆಲಸವನ್ನ ಮಾಡ್ತಿದ್ದ ಕಾರಣ ಕವಿತಾ ಹಾಗೂ ಬೋಸ್ಗೆ ಸಂಬಳ ಸಿಗದೆ ಪರದಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮಾಧವಿ ಆ ದಿನ ಒಬ್ಬ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿಯನ್ನ ಮೀಟ್ ಮಾಡಿದ್ಲಲ್ವಾ. ಆತ ನಯನ್ ಮಾಧವಿಯನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆತ ಕೂಡ ನಯನ್ ಅನ್ನ ಫಾಲೋ ಮಾಡ್ತಾ ಅಬ್ಸರ್ವ್ ಮಾಡ್ತಿರ್ತಾನೆ. ಹಾಗೂ ಆ ದಿನ ರಾತ್ರಿ ನಯನ್ಗೆ ಕಾಲ್ ಮಾಡಿ ಇನ್ನೊಂದು ಸಾರಿ ಮಾಧವಿಯನ್ನ ಫಾಲೋ ಮಾಡಿದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ನಯನ್ ಮಾತ್ರ ಅವನ ಮಾತಿಗೆ ಹೆದರಿಕೊಳ್ಳದೆ ತನ್ನ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾನೆ. ಮರುದಿನ ಮಾಧವಿ ಹಾಗೂ ಅವಳ ಅತ್ತೆ ಮಾವ ಸ್ಟೇಷನ್ ನಲ್ಲಿ ಎನ್ಕ್ವೈರಿ ಇದೆ ಅಂತ ಹೋದಾಗ ಮನೆಯಲ್ಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಅಷ್ಟಕ್ಕೂ ಪೊಲೀಸರಿಗೆ ಸಿಟಿಯ ಔಟ್ಸ್ಕಟ್ ನಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿರುತ್ತೆ. ಮಾಧವಿ ಹಾಗೂ ಅವಳ ಅತ್ತೆ ಮಾವ ಆ ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಅದು ಶಂಕರ್ನ ಡೆಡ್ ಬಾಡಿ ಅಲ್ಲ ಅಂತ ಕನ್ಫರ್ಮ್ ಮಾಡ್ತಾರೆ. ಈ ಕಡೆ ನಯನ್ ಮನೆಯಲ್ಲಿ ಏನಾದ್ರೂ ಎವಿಡೆನ್ಸ್ ಗಳು ಸಿಗುತ್ತಾ ಅಂತ ಚೆಕ್ ಮಾಡಿದಾಗ ಅಲ್ಲೇ ಇದ್ದ ಗಡಿಯಾರದಲ್ಲಿ ಮಾಧವಿ ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿದ್ದ ಚೂಪಾದ ವೆಪನ್ ಇಟ್ಟಿರ್ತಾಳೆ. ಸ್ಟೇಷನ್ಗೆ ಹೋಗಿದ್ದ ಮಾಧವಿ ಹಾಗೂ ಅವಳ ಅತ್ತೆ ಮಾವ ಇನ್ನೇನು ವಾಪಸ್ ಮನೆಗೆ ಬಂದು ರೀಚ್ ಆಗ್ತಾರೆ ಅನ್ನೋಷ್ಟರಲ್ಲೇ ನಯನ್ ಆ ವೆಪನ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಮಾಧವಿಗೆ ಒಳಗಡೆ ಬರ್ತಿದ್ದ ಹಾಕೇನೆ ಗೊತ್ತಾಗುತ್ತೆ ಮನೆಗೆ ಯಾರೋ ಬಂದಿದ್ರು ಹಾಗೂ ವೆಪನ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಗಾಬರಿಯಾದ ಮಾಧವಿ ತಕ್ಷಣವೇ ತನ್ನ ಪಾರ್ಟ್ನರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈ ಕಡೆ ನಯನ್ ಆ ವೆಪನ್ ಅನ್ನ ಒಂದು ಬಾಕ್ಸ್ ನ ಒಳಗಡೆ ಕೊರಿಯರ್ ರೀತಿ ಪ್ಯಾಕ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಕೊರಿಯರ್ ಬಾಯ್ ರೀತಿ ಡೆಲಿವರಿ ಮಾಡಿ ವಾಪಸ್ ಬರ್ತಾನೆ. ಆದ್ರೆ ಅಲ್ಲಿದ್ದ ಕಾನ್ಸ್ಟೇಬಲ್ ಗಳು ನೋಡಿದ್ರೆ ಆ ಬಾಕ್ಸ್ ಅನ್ನ ಇನ್ಸ್ಪೆಕ್ಟರ್ಗೆ ಹ್ಯಾಂಡ್ ಓವರ್ ಮಾಡದೆ ಯಾರೋ ತಮಗೆ ಫ್ರಾಂಕ್ ಮಾಡ್ತಿರ್ಬಹುದು ಅಂತ ಸ್ಟೋರ್ ರೂಮ್ ನಲ್ಲಿ ಬಿಸಾಕಿ ಬಿಡ್ತಾರೆ. ನಯನ್ ಆ ಬಾಕ್ಸ್ ನ ಹಿಂದೆ ಶೀ ಕಿಲ್ಡ್ ಹಿಮ್ ಅಂತ ಬರ್ದಿರ್ತಾನೆ. ಆದ್ರೆ ಆ ಕಾನ್ಸ್ಟೇಬಲ್ ಗಳು ಅದನ್ನ ನೋಡೇ ಇರೋದಿಲ್ಲ. ಹೇಗೆ ಮಾಧವಿ ಅರೆಸ್ಟ್ ಆಗ್ತಾಳೆ ಅಂತ ನಯನ್ ಖುಷಿಯಾಗಿ ತನ್ನ ಅಪಾರ್ಟ್ಮೆಂಟ್ ಗೆ ವಾಪಸ್ ಹೋಗ್ತಿರುವಾಗ ಆ ನಿಗೂಢ ವ್ಯಕ್ತಿ ಮತ್ತೆ ಬಂದು ಈತ ಹೆದರಿಕೊಳ್ಳಿ ಅಂತ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗ್ತಾನೆ. ಇಷ್ಟಾದ್ರೂ ನಯನ್ ಹೆದರಿಕೊಳ್ಳದೆ ವಾಪಸ್ ಇನ್ಸ್ಪೆಕ್ಟರ್ ನನ್ನ ಮೀಟ್ ಮಾಡ್ಬೇಕು ಅಂತ ಹೋದಾಗ್ಲೇ ಗೊತ್ತಾಗುತ್ತೆ ಆ ಕಾನ್ಸ್ಟೇಬಲ್ ಗಳು ಬಾಕ್ಸ್ ಅನ್ನ ಅವನಿಗೆ ಕೊಟ್ಟೇ ಇಲ್ಲ ಅಂತ. ಈಗ ಇನ್ಸ್ಪೆಕ್ಟರ್ಗೆ ಹೇಗಾದ್ರೂ ಮಾಡಿ ಕ್ಲೂ ಕೊಡ್ಬೇಕು ಅಂತ ಒಂದು ಐಡಿಯಾ ಮಾಡಿ ಒಂದು ನೋಟ್ ನ ಮೇಲೆ ಅದು ಮಿಸ್ಸಿಂಗ್ ಕೇಸ್ ಅಲ್ಲ, ಅದು ಕೊಲೆಯ ಕೇಸ್ ಅಂತ ಬರೆದು ಅವನಿಗೆ ಸಿಗುವ ಹಾಗೆ ಮಾಡ್ತಾನೆ. ಈಗ ಶಂಕರ್ನ ಮಿಸ್ಸಿಂಗ್ ಕೇಸ್ ನಲ್ಲಿ ಯಾರೋ ತಮಗೆ ಕ್ಲೂ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹರೀಶ್ಗೆ ಅರ್ಥ ಆಗುತ್ತೆ. ತಕ್ಷಣ ಮಾಧವಿ ಹೇಳಿದ್ದ ಒಂದು ವಿಷಯ ಫ್ಲಾಶ್ ಆಗಿ ಶಂಕರ್ನ ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಿದ್ದ ಆ ಹಿಂದಿ ಟೀಚರ್ ನನ್ನ ಎನ್ಕ್ವೈರಿಗೆ ಕರೆಸ್ತಾನೆ. ಸರಿಯಾಗಿ ಹೆದರಿಸಿ ನಿನ್ಗೂ ಹಾಗೂ ಶಂಕರ್ಗೆ ಜಗಳ ಆಗಿತ್ತಂತಲ್ವಾ, ನೀನೇ ತಾನೇ ಕೊಲೆ ಮಾಡಿರೋದು ಅಂತ
ವಿಚಾರಿಸ್ತಾನೆ. ಅದಕ್ಕೆ ಆ ಟೀಚರ್, ಸರ್ ನಮ್ಮಿಬ್ಬರ ಮಧ್ಯ ಜಗಳ ಆಗಿದ್ದು ನಿಜಾನೇ, ಆದ್ರೆ ಶಂಕರ್ನನ್ನ ನಾನು ಕಿಡ್ನಾಪ್ ಆಗ್ಲಿ ಕೊಲೆ ಆಗ್ಲಿ ಮಾಡಿಲ್ಲ ಸರ್. ನಮ್ಮ ಸ್ಕೂಲ್ ನಲ್ಲಿ ಒಂದು ರೂಲ್ಸ್ ಇದೆ, ನಮ್ಮ ಸ್ಕೂಲ್ ನಲ್ಲಿ ಪಾಠ ಮಾಡುವ ಯಾವುದೇ ಮೇಷ್ಟ್ರಾಗ್ಲಿ ಅಲ್ಲಿ ಓದುವ ಮಕ್ಕಳಿಗೆ ಪರ್ಸನಲ್ ಆಗಿ ಟ್ಯೂಷನ್ ಅನ್ನ ಕಂಡಕ್ಟ್ ಮಾಡುವಾಗಿಲ್ಲ. ಶಂಕರ್ ಆ ರೀತಿ ಟ್ಯೂಷನ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗ್ತಿದ್ದ ಹಾಗೆ ಸ್ಕೂಲ್ ನ ಪ್ರಿನ್ಸಿಪಲ್ಗೆ ಇನ್ಫಾರ್ಮ್ ಮಾಡಿದೆ. ಸೊ ಇದರಿಂದ ಕೋಪಗೊಂಡ ಆ ಶಂಕರ್ ನನ್ನ ಜೊತೆ ಜಗಳ ಮಾಡ್ದ. ಇಷ್ಟೇ ಸರ್ ನಡೆದಿದ್ದು, ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಪೊಲೀಸರು ಆ ಹಿಂದಿ ಟೀಚರ್ ನನ್ನ ಎನ್ಕ್ವೈರಿ ಮಾಡಿದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ನಯನ್ ಕೂಡ ಅವನನ್ನ ಮೀಟ್ ಮಾಡಿ ವಿಚಾರಿಸ್ತಾನೆ. ಹೀಗೆ ಹರೀಶ್ ಇದರ ಬಗ್ಗೆನೆ ಮಾತನಾಡ್ತಿರುವಾಗ ಕಾನ್ಸ್ಟೇಬಲ್ಗಳಿಗೆ ಆ ದಿನ ಇನ್ಸ್ಪೆಕ್ಟರ್ಗೆ ಕೊಡಿ ಅಂತ ಒಂದು ಪಾರ್ಸಲ್ ಬಂದಿತ್ತಲ್ವಾ, ಅದರ ಬಗ್ಗೆ ನೆನಪಾಗುತ್ತೆ. ತಕ್ಷಣ ಹೋಗಿ ಆ ಬಾಕ್ಸ್ ಅನ್ನ ಚೆಕ್ ಮಾಡಿದಾಗ ಅದೇ ಮರ್ಡರ್ ವೆಪನ್ ಆಗಿರ್ಬೋದು ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣ ಅದನ್ನ ಫೋರೆನ್ಸಿಕ್ ಎಕ್ಸಾಮಿನೇಷನ್ಗೆ ಕಳುಹಿಸಿಕೊಟ್ಟು ಶಂಕರ್ ಯಾವ ಮಕ್ಕಳಿಗೆ ಟ್ಯೂಷನ್ ಮಾಡ್ತಿದ್ನೋ ಒಬ್ಬೊಬ್ಬರನ್ನೇ ಕರೆಸಿ ಎನ್ಕ್ವೈರಿ ಮಾಡ್ತಾರೆ. ಸ್ನೇಹಿತರೆ, ಈಗ ಗೊತ್ತಾಗೋದೇನಂದ್ರೆ ಕವಿತಾಳ ತಂಗಿ ಕೌಶಲ್ಯಗೂ ಕೂಡ ಶಂಕರ್ ಟ್ಯೂಷನ್ ಮಾಡ್ತಿರ್ತಾನೆ. ಶಂಕರ್ ಬಗ್ಗೆ ವಿಚಾರಿಸಿದಾಗ 2 ವಾರ ಟ್ಯೂಷನ್ ಇರೋದಿಲ್ಲ, ಯಾರು ಕೂಡ ಬರಬೇಡಿ ಅಂತ ಹೇಳಿದ್ರು ಅಂತ ಕೌಶಲ್ಯ ಹೇಳ್ತಾಳೆ. ನಂತರ ನೀನೆಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ವಿಚಾರಿಸಿದಾಗ ನಾನು ನಯನ್ ಅವರ ಐ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ನಯನ್ ಹೋಗಿ ಆ ಹಿಂದಿ ಟೀಚರ್ ನನ್ನ ಮೀಟ್ ಆಗಿದ್ದ ಅಲ್ವಾ, ಆತ ಹರೀಶ್ಗೆ ಕಾಲ್ ಮಾಡಿ, ಸರ್ ಶಂಕರ್ ಬಗ್ಗೆ ವಿಚಾರಿಸ್ಕೊಂಡು ಯಾರೊಬ್ಬ ವ್ಯಕ್ತಿ ಬಂದಿದ್ದ, ಅವನ ಕಾರ್ ನಂಬರ್ ಅನ್ನ ನೋಟ್ ಮಾಡಿಕೊಂಡಿದ್ದೀನಿ ಅಂತ ಕಳಿಸ್ತಾನೆ. ತಕ್ಷಣವೇ ಹರೀಶ್ ಆ ಕಾರ್ ನಂಬರ್ ನ ಡೀಟೇಲ್ಸ್ ಅನ್ನ ಅಂದ್ರೆ ನಯನ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮಾಧವಿ ತನ್ನ ಪಾರ್ಟ್ನರ್ ನನ್ನ ಮೀಟ್ ಮಾಡಿ ಪೊಲೀಸರಿಗೆ ನಮ್ಮ ಮೇಲೆ ಅನುಮಾನ ಬರೋದಕ್ಕೂ ಮುಂಚೆ ಆ ಡಾಕ್ಟರ್ ನನ್ನ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಮರುದಿನ ಪೊಲೀಸರಿಗೆ ಆ ನಂಬರ್ ನ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದಾಗ ಆ ಕಾರ್ ನಯನ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ ಕ್ಲಿನಿಕ್ ನ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅಲ್ಲಿಗೆ ಬರ್ತಾರೆ. ಆದ್ರೆ ವಿಚಾರಿಸಿದಾಗ ಗೊತ್ತಾಗುತ್ತೆ ಕಳೆದ ಕೆಲವು ದಿನಗಳಿಂದ ನಯನ್ನ ಕ್ಲಿನಿಕ್ ಓಪನ್ ಆಗಿಲ್ಲ ಅಂತ. ಈಗ ಆ ಕ್ಲಿನಿಕ್ ನಲ್ಲಿ ಬೋಸ್ ಎಂಬಾತ ಕೆಲಸ ಮಾಡ್ತಿದ್ದ ಅಲ್ವಾ, ಅವನನ್ನ ವಿಚಾರಿಸಿದಾಗ ನಯನ್ನ ಅಪಾರ್ಟ್ಮೆಂಟ್ ನ ಅಡ್ರೆಸ್ ಅನ್ನ ತೋರಿಸ್ತಾನೆ. ತಕ್ಷಣ ಅಲ್ಲಿಗೆ ಹೋಗಿ ಸೆಕ್ಯೂರಿಟಿಯನ್ನ ವಿಚಾರಿಸಿದಾಗ ನಿನ್ನೆ ರಾತ್ರಿನೇ ನಯನ್ ಕಾರ್ ನಲ್ಲಿ ಎಲ್ಲಿಗೋ ಹೊರಟು ಹೋದ ಅಂತ ಗೊತ್ತಾಗುತ್ತೆ. ಆತ ಮನೆಯಲ್ಲೂ ಇಲ್ಲ ಕ್ಲಿನಿಕ್ ನಲ್ಲೂ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು ಅಂತ ಹರೀಶ್ಗೆ ಅನುಮಾನ ಶುರುವಾಗುತ್ತೆ. ಈ ಕಡೆ ಮಾಧವಿಗೆ ಅವಳ ಪಾರ್ಟ್ನರ್ ಕಾಲ್ ಮಾಡಿ ಶಂಕರ್ನ ಡೆಡ್ ಬಾಡಿಯನ್ನ ಶಿಫ್ಟ್ ಮಾಡುವ ಸಮಯ ಬಂತು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಸೊ ಪ್ಲಾನ್ ಪ್ರಕಾರ ಆ ದಿನ ರಾತ್ರಿ ಶಂಕರ್ನ ಡೆಡ್ ಬಾಡಿಯನ್ನ ಮಾಧವಿ ಹಾಗೂ ಅವಳ ಪಾರ್ಟ್ನರ್ ಯಾರಿಗೋ ಗೊತ್ತಾಗದ ಹಾಗೆ ನಯನ್ನ ಕ್ಲಿನಿಕ್ ನ ಒಳಗಡೆ ತರ್ತಾರೆ. ಬಾಡಿಯನ್ನ ಅಲ್ಲೇ ಇದ್ದ ಫ್ರಿಡ್ಜ್ ನ ಒಳಗಡೆ ಇಟ್ಟು ಅನ್ನೋನ್ ನಂಬರ್ ನಿಂದ ಪೊಲೀಸರಿಗೆ ಕಾಲ್ ಮಾಡಿ ನಯನ್ನ ಕ್ಲಿನಿಕ್ ನ ಒಳಗಡೆ ಡೆಡ್ ಬಾಡಿ ಇದೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಈಗ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಹರೀಶ್ ತನ್ನ ಟೀಮ್ ಜೊತೆ ಆ ಕ್ಲಿನಿಕ್ ಕಡೆ ಬರ್ತಾನೆ. ಸ್ನೇಹಿತರೆ, ನಯನನ್ನ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸ್ಬೇಕು ಅಂತ ಮಾಧವಿ ಹಾಗೂ ಅವಳ ಪಾರ್ಟ್ನರ್ ಈ ರೀತಿ ಮಾಡಿರ್ತಾರೆ. ಈಗ ಪೊಲೀಸರು ಬರೋಷ್ಟರಲ್ಲೇ ಇಲ್ಲಿಂದ ಹೋಗ್ಬೇಕು ಅಂದುಕೊಳ್ಳೋಷ್ಟರಲ್ಲೇ ಮಾಧವಿ ತನ್ನ ಫೋನ್ ಅನ್ನ ಒಳಗಡೆನೆ ಮರೆತು ಬಂದಿರ್ತಾಳೆ. ಸರಿ ಫೋನ್ ತೆಗೆದುಕೊಳ್ಳೋಣ ಅಂತ ಇಬ್ಬರು ಒಳಗಡೆ ಹೋಗ್ತಾರೆ. ನೋಡಿದ್ರೆ ನಯನ್ ಕೂಡ ಕ್ಲಿನಿಕ್ ಗೆ ಬರ್ತಾನೆ. ಸ್ನೇಹಿತರೆ, ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಅಷ್ಟಕ್ಕೂ ನಯನ್ ಪೊಲೀಸರಿಗೆ ತನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ಕ್ಲಿನಿಕ್ ನಲ್ಲಿದ್ದ ತನ್ನ ವಸ್ತುಗಳನ್ನ ತೆಗೆದುಕೊಳ್ಳೋದಕ್ಕೆ ಬಂದಿರ್ತಾನೆ. ಆದ್ರೆ ಫ್ರಿಡ್ಜ್ ಅನ್ನ ಓಪನ್ ಮಾಡಿದಾಗ ಪೊಲೀಸರಿಗೆ ಸಿಗಲಿ ಅಂತ ಇಟ್ಟಿದ್ದ ಡೆಡ್ ಬಾಡಿಯನ್ನ ನೋಡಿಬಿಟ್ಟಿರ್ತಾನೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗದೆ ಶಾಕ್ ಆದ ಮಾಧವಿ ಹಾಗೂ ಅವಳ ಪಾರ್ಟ್ನರ್ ಹಿಂದಿನಿಂದ ಅವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾರೆ. ಅಷ್ಟರಲ್ಲೇ ಇವರು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ ಕಾರಣ ಹರೀಶ್ ಕೂಡ ತನ್ನ ಟೀಮ್ ಜೊತೆ ಅಲ್ಲಿಗೆ ಬಂದು ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಈಗ ಮತ್ತಷ್ಟು ಹೆದರಿಕೊಂಡ ಇಬ್ಬರು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಮಾಧವಿಯ ಪಾರ್ಟ್ನರ್ ಒಬ್ಬ ಹುಡುಗ ಅಲ್ಲ, ಬದಲಿಗೆ ನಯನ್ನ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಿದ್ದ ಕವಿತಾನೆ ಅವಳ ಪಾರ್ಟ್ನರ್. ಅಷ್ಟರಲ್ಲೇ ನಯನ್ಗೂ ಕೂಡ ಎಚ್ಚರವಾಗಿ ಕವಿತಾಳನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಈಗ ಮಾಧವಿ ಒಂದು ಪ್ಲಾನ್ ಮಾಡಿ ಹೊರಗಡೆ ಪೊಲೀಸರು ಬಂದಿದ್ದಾರೆ, ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ಹೇಳೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ಡೆಡ್ ಬಾಡಿ ನಿನ್ನ ಕ್ಲಿನಿಕ್ ನ ಒಳಗಡೆನೆ ಇದೆ, ಹೇಳಿದ್ರೆ ನೀನು ಕೂಡ ಸಿಕ್ಕಿ ಹಾಕಿಕೊಳ್ತೀಯ ಅಂತ ಬ್ಲಾಕ್ ಮೇಲ್ ಮಾಡಿ ಬಚ್ಚಿಟ್ಟುಕೊಳ್ತಾರೆ. ಈತ ಹೆದರಿಕೊಳ್ತಲೇ ಡೋರ್ ಅನ್ನ ಓಪನ್ ಮಾಡ್ತಾನೆ. ಒಳಗಡೆ ಬಂದ ಪೊಲೀಸರು ಎಲ್ಲ ಕಡೆ ಹುಡುಕಾಡ್ತಾರೆ. ಈಗ ಹರೀಶ್ಗೆ ಅನುಮಾನ ಇತ್ತಲ್ವಾ, ಅಷ್ಟಕ್ಕೂ ನೀನ್ ಯಾಕೆ ಟೀಚರ್ ಬಳಿ ಶಂಕರ್ನ ಬಗ್ಗೆ ವಿಚಾರಿಸ್ತಿದ್ದೆ, ಇಷ್ಟು ದಿನ ಯಾಕೆ ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡಿದ್ದೆ ಅಂತ ವಿಚಾರಿಸ್ತಾನೆ. ಆದ್ರೆ ನಯನ್ ಮಾತ್ರ ಏನೇನೋ ರೀಸನ್ ಹೇಳ್ತಾ ಹುಷಾರಿಲ್ಲ, ಫ್ರೆಂಡ್ ನ ಮನೆಗೆ ಹೋಗಿದ್ದೆ ಅಂತ ಮ್ಯಾನೇಜ್ ಮಾಡ್ತಾನೆ. ಈಗ ಹರೀಶ್ಗೆ ಅನುಮಾನ ಇದ್ರು ಕೂಡ
ಯಾವುದೇ ಕ್ಲೂಗಳು ಸಿಗದ ಕಾರಣ ತನ್ನ ಟೀಮ್ ಅನ್ನ ಕರೆದುಕೊಂಡು ವಾಪಸ್ ಹೋಗ್ತಾನೆ. ಈಗ ಪೊಲೀಸರು ಹೋದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಮಾಧವಿ ಹಾಗೂ ಕವಿತಾ ಹೊರಗಡೆ ಬರ್ತಾರೆ. ಈಗ ನಯನ್ ಮಾಧವಿಗೆ ನಿನ್ನ ಗಂಡನನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೆ ಅಲ್ವಾ, ನೀನೇ ಯಾಕೆ ಅವನನ್ನ ಕೊಲೆ ಮಾಡ್ದೆ ಅಂತ ಕೇಳ್ತಾನೆ. ಈಗ ಮಾಧವಿ ಹಾಗೂ ಕವಿತಾಗೆ ಶಾಕ್ ಆಗಿ ಹೌದು, ಈ ವಿಷಯ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ, ನಿನ್ಗೆ ಗೊತ್ತಾಯ್ತು ಅಂತ ವಿಚಾರಿಸ್ತಾರೆ. ಹೀಗೆ ಮಾತಿಗೆ ಮಾತು ಬೆಳೆದು ಇಬ್ಬರ ಮಧ್ಯ ಜಗಳ ಶುರುವಾಗುತ್ತೆ. ಅಷ್ಟರಲ್ಲೇ ಹೊರಗಡೆಯಿಂದ ಯಾರೋ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನ ಆನ್ ಮಾಡ್ತಾರೆ. ಈಗ ಮೂವರಿಗೂ ಶಾಕ್ ಆಗಿ ಏನಾಗ್ತಿದೆ ಅಂತ ನೋಡೋ ಅಷ್ಟರಲ್ಲೇ ಹೊರಟು ಹೋದ ಅಂದುಕೊಂಡಿರುವ ಇನ್ಸ್ಪೆಕ್ಟರ್ ಹರೀಶ್ ವಾಪಸ್ ಬರ್ತಾನೆ. ಅಂದ್ರೆ ಹರೀಶ್ ಹಾಗೂ ಅವನ ಟೀಮ್ ನವರು ಅಲ್ಲಿಂದ ಹೋಗೋ ರೀತಿ ನಾಟಕ ಮಾಡಿ ಈ ಮೂವರು ಮಾತನಾಡ್ತಿರೋದನ್ನ ಕದ್ದು ಕೇಳಿಸಿಕೊಂಡಿರುತ್ತಾರೆ. ಈಗ ಹರೀಶ್ ಈ ಮಾಧವಿ ಹಾಗೂ ಕವಿತಾನೆ ಶಂಕರ್ನನ್ನ ಕೊಲೆ ಮಾಡಿದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡ್ತಾನೆ. ಈ ಕಡೆ ನಯನ್ಗೆ ಅಷ್ಟಕ್ಕೂ ಕವಿತಾ ಹಾಗೂ ಮಾಧವಿಗೆ ಹೇಗೆ ಪರಿಚಯ ಆಯ್ತು ಅಂತ ತಲೆ ಕೆಡುತ್ತೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ಫ್ಲಾಶ್ ಆಗುತ್ತೆ, ಕವಿತಾಳ ತಂಗಿ ಕೌಶಲ್ಯಕ್ಕೆ ಶಂಕರ್ಗೆ ಟ್ಯೂಷನ್ ಮಾಡ್ತಿದ್ದ ಅಂತ. ಈಗ ಏನ್ ನಡೀತು ಅಂತ ತಿಳಿದುಕೊಳ್ಳೋದಕ್ಕೆ ತಕ್ಷಣವೇ ಕವಿತಾಳ ಮನೆಗೆ ಹೋಗಿ ಅವಳ ತಂಗಿ ಕೌಶಲ್ಯಳನ್ನ ಮೀಟ್ ಮಾಡ್ತಾನೆ. ಈ ಕಡೆ ಹರೀಶ್ ಮಾಧವಿಗೆ ಆ ಮರ್ಡರ್ ವೆಪನ್ ಅನ್ನ ತೋರಿಸಿ ಇದರಿಂದನೇ ಅಲ್ವಾ ನಿನ್ನ ಗಂಡನನ್ನ ಕೊಲೆ ಮಾಡಿರೋದು ಅಂತ ಹೆದರಿಸಿ ವಿಚಾರಿಸ್ತಾನೆ. ಆದ್ರೆ ಮಾಧವಿ ಹಾಗೂ ಕವಿತಾ ಮಾತ್ರ ತಮಗೆ ಏನು ಕೂಡ ಗೊತ್ತೇ ಇಲ್ಲ ಅನ್ನೋ ರೀತಿ ಆ ಕೊಲೆಯನ್ನ ಒಪ್ಪಿಕೊಳ್ಳೋದೇ ಇಲ್ಲ. ಸ್ನೇಹಿತರೆ, ಹರೀಶ್ನ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ ಇವನಿಗೆ ಇವರಿಬ್ಬರು ಸೇರಿ ಶಂಕರ್ನನ್ನ ಕೊಲೆ ಮಾಡಿದ್ರು ಅಂತ ಮಾತ್ರನೇ ಗೊತ್ತಾಗಿರುತ್ತೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ನಯನ್ನ ಕ್ಲಿನಿಕ್ ನಲ್ಲಿ ಶಂಕರ್ನ ಡೆಡ್ ಬಾಡಿ ಸಿಕ್ಕೇ ಇರೋದಿಲ್ಲ. ಅಷ್ಟಕ್ಕೂ ಶಂಕರ್ನ ಡೆಡ್ ಬಾಡಿಗೆ ಏನಾಯ್ತು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಈಗ ಹರೀಶ್ ಮಾಧವಿಗೆ ಮತ್ತಷ್ಟು ಹೆದರಿಸಿ ವಿಚಾರಿಸಿದಾಗ ಸೈಮಲ್ಟೇನಿಯಸ್ ಆಗಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಮಾಧವಿ ಮದುವೆ ಆಗಿದ್ದ ಶಂಕರ್ ಹಾಗೂ ಅವಳ ಮಧ್ಯ ತುಂಬಾನೇ ಏಜ್ ಗ್ಯಾಪ್ ಇರುತ್ತೆ. ಎಲ್ಲರೂ ಕೂಡ ಇವರಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ಅಂತ ಅಂದುಕೊಂಡಿರುತ್ತಾರೆ. ಆದ್ರೆ ಆ ಮದುವೆ ಹಿಂದೆ ಮತ್ತೊಂದು ಫ್ಲಾಶ್ ಬ್ಯಾಕ್ ಇರುತ್ತೆ. ಸ್ನೇಹಿತರೆ, ಈಗ ಗೊತ್ತಾಗುವ ಶಾಕಿಂಗ್ ವಿಷಯವೇನೆಂದ್ರೆ ಅಸಲಿಗೆ ಶಂಕರ್ ಮಾಧವಿಯ ಟ್ಯೂಷನ್ ಮಾಸ್ಟರ್ ಆಗಿರ್ತಾನೆ. ಆದ್ರೆ ದೊಡ್ಡ ವುಮೆನೈಸರ್ ಆಗಿದ್ದ ಈ ಶಂಕರ್ ಮಾಧವಿಗೆ ಸ್ವೀಟ್ ನಲ್ಲಿ ಮತ್ತು ಬರುವ ಔಷಧಿ ತಿನ್ನಿಸಿ ಆಕೆ ಮೇಲೆ ಅತ್ಯಾಚಾರ ಮಾಡ್ತಾನೆ. ಮಾಧವಿಗೆ ಪ್ರತಿದಿನವೂ ಆ ಶಂಕರ್ ಕೊಡ್ತಿದ್ದ ಸ್ವೀಟ್ ಅನ್ನ ತಿನ್ನೋವರೆಗೂ ಮಾತ್ರನೇ ಏನಾಗ್ತಿದೆ ಅಂತ ಗೊತ್ತಾಗ್ತಿರುತ್ತೆ. ಆದ್ರೆ ಆ ಸ್ವೀಟ್ ಅನ್ನ ತಿಂದ ನಂತರ ಆತ ತನ್ನ ಮೇಲೆ ಅತ್ಯಾಚಾರ ಮಾಡ್ತಿದ್ದಾನೆ ಅಂತಾನೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅಷ್ಟೊಂದು ನಶೆ ಇರ್ತಿರುತ್ತೆ. ಆದ್ರೆ ಒಂದು ದಿನ ಮಾಧವಿಯ ತಾಯಿ ಕೆಲಸದಿಂದ ಬೇಗ ಮನೆಗೆ ಬಂದಾಗ ಇದನ್ನ ನೋಡಿ ಬಿಡ್ತಾಳೆ. ಆದ್ರೆ ಮಾಧವಿ ಆಗಲೂ ಕೂಡ ಏನು ಕೂಡ ಮಾತನಾಡದ ಸ್ಥಿತಿಯಲ್ಲಿರ್ತಾಳೆ. ಅದೇ ಕೋಪದಲ್ಲಿ ಶಂಕರ್ಗೆ ಸರಿಯಾಗಿ ಹೊಡೆದು ತಕ್ಷಣವೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ವಾರ್ನ್ ಮಾಡ್ತಾಳೆ. ಆದ್ರೆ ಶಂಕರ್ ಮಾತ್ರ ನಾಟಕ ಮಾಡ್ತಾ ಅಮ್ಮ ನಾವಿಬ್ರು ಪ್ರೀತಿ ಮಾಡ್ತಿದ್ವಿ, ಅದಕ್ಕೆ ಇಂಟಿಮೇಟ್ ಆಗ್ತಿದ್ದೀವಿ ಅಂತ ಹೇಳಿಬಿಡ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ಶಾಕಿಂಗ್ಲಿ ಮಾಧವಿ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಈಗ ಮಾಧವಿಯ ತಾಯಿಗೆ ಬೇರೆ ದಾರಿ ಇಲ್ಲದೆ ಮಾಧವಿ ಎಷ್ಟೇ ಬೇಡ ಅಂದ್ರೂ ಕೂಡ ಅವನ ಜೊತೆನೆ ಮದುವೆ ಮಾಡಿಸ್ತಾಳೆ. ಆದ್ರೆ ಶಂಕರ್ ಎಷ್ಟೊಂದು ಕೆಟ್ಟ ವ್ಯಕ್ತಿ ಅಂದ್ರೆ ಮಾಧವಿ ಜೊತೆ ಮದುವೆ ಆಗ್ತಿದ್ದ ಹಾಗೇನೆ ಅವಳಿಗೆ ಅಬೋಷನ್ ಮಾಡಿಸ್ತಾನೆ. ಹೀಗೆ ಮದುವೆಯಾಗಿ 1 ವರ್ಷದ ನಂತರ ಮತ್ತೊಮ್ಮೆ ಮಾಧವಿ ಪ್ರೆಗ್ನೆಂಟ್ ಆಗ್ತಾಳೆ. ಆದ್ರೆ ಶಾಕಿಂಗ್ಲಿ ಆಗಲೂ ಕೂಡ ಶಂಕರ್ ಅವಳಿಗೆ ಅಬೋಷನ್ ಮಾಡಿಸ್ತಾನೆ. ಸ್ನೇಹಿತರೆ, ದೊಡ್ಡ ವುಮೆನೈಸರ್ ಆಗಿದ್ದ ಈ ಶಂಕರ್ನ ಮೈಂಡ್ ಸೆಟ್ ಎಂತದ್ದು ಗೊತ್ತಾ? ಮಾಧವಿ ತಾಯಿ ಆದ್ರೆ ಅವಳ ಅಂದ ಹಾಳಾಗುತ್ತೆ ಅಂತ ಆಕೆ ಪ್ರೆಗ್ನೆಂಟ್ ಆದಾಗ್ಲೆಲ್ಲ ಅಬೋಷನ್ ಮಾಡಿಸ್ತಿರ್ತಾನೆ. ಹೀಗೆ ದಿನಗಳು ಕಳಿತಾ ಮಾಧವಿಗೆ ಅರ್ಥ ಆಗುತ್ತೆ ಶಂಕರ್ ತನ್ನನ್ನ ಮದುವೆ ಆಗಿರೋದು ಕೇವಲ ಫಿಸಿಕಲ್ ನೀಡ್ಸ್ಗೆ ಅಂತ. ಈ ಕಡೆ ಕವಿತಾಳ ತಂಗಿ ನಯನ್ಗೆ ರಿವೀಲ್ ಮಾಡುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಈಕೆ ಶಂಕರ್ ಬಳಿ ಟ್ಯೂಷನ್ಗೆ ಅಂತ ಹೋಗ್ತಿದ್ಲಲ್ವಾ. ಶಾಕಿಂಗ್ಲಿ ಆ ಶಂಕರ್ ಈಕೆಗೂ ಕೂಡ ಮಾಧವಿ ರೀತಿ ಸ್ವೀಟ್ ತಿನ್ಸಿ ಅತ್ಯಾಚಾರ ಮಾಡ್ತಿರ್ತಾನೆ. ಆದ್ರೆ ಈಕೆಗೂ ಕೂಡ ಪ್ರತಿದಿನ ಮತ್ತು ಬರುವ ಸ್ವೀಟ್ ಅನ್ನ ತಿಂದ ನಂತರ ತನಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಆದ್ರೆ ಒಂದು ದಿನ ಕವಿತಾ ಕೆಲಸದಿಂದ ವಾಪಸ್ ಮನೆಗೆ ಬಂದಾಗ ಇವಳ ತಂಗಿ ಮನೆಯಲ್ಲಿ ಇರೋದಿಲ್ಲ. ತಕ್ಷಣ ಶಂಕರ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ನನ್ನ ಮನೆಯಲ್ಲಿ ಟ್ಯೂಷನ್ ಹೇಳಿಕೊಡ್ತಿದ್ದೀನಿ ಅಂತ ನಾಟಕ ಮಾಡ್ತಾನೆ. ತಕ್ಷಣ ಕವಿತಾ ಶಂಕರ್ನ ಮನೆಗೆ ಹೋಗ್ತಾಳೆ ಹಾಗೂ ಹೊರಗಡೆ ಹೋಗಿದ್ದ ಮಾಧವಿ ಕೂಡ ಮನೆಗೆ ವಾಪಸ್ ಬರ್ತಾಳೆ. ಈಗ ಮಾಧವಿಗೆ ತನ್ನ ಗಂಡನ ಮೇಲೆ ಅನುಮಾನ ಬಂದು ಅವನ ಪಾಕೆಟ್ ಅನ್ನ ಚೆಕ್ ಮಾಡಿದಾಗ ತನಗೆ ಯಾವ ಸ್ವೀಟ್ ಅನ್ನ ತಿನ್ನಿಸ್ತಿದ್ನೋ ಅದೇ ರೀತಿಯ ಸ್ವೀಟ್ ಇರುತ್ತೆ. ಹಾಗಾದ್ರೆ ತನ್ನ ಗಂಡ ಕೇವಲ ತನ್ನ ಜೊತೆ ಮಾತ್ರ ಅಲ್ಲ, ಬೇರೆ ಹುಡುಗಿಯರ ಜೊತೆ ಕೂಡ ಇದೇ ರೀತಿ ನಡೆದುಕೊಳ್ತಿದ್ದಾನೆ ಅಂತ ಗೊತ್ತಾಗಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ತನ್ನ ಗಂಡ ಮನೆಯಲ್ಲಿ ಇಲ್ಲದಿರುವ ಸಮಯ ನೋಡ್ಕೊಂಡು ಕವಿತಾಳನ್ನ ಮೀಟ್ ಮಾಡಿ ಅವಳ ತಂಗಿಗೆ ಮೆಡಿಕಲ್ ಚೆಕ್ಅಪ್ ಮಾಡಿಸಿದಾಗ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಪಾಠ ಮಾಡುವ ಮೇಸ್ಟ್ರೆ ಈ ರೀತಿ ಮಾಡ್ದ ಅಂತ ಗೊತ್ತಾಗ್ತಿದ್ದ ಹಾಗೆ ಕವಿತಾಗೆ ತುಂಬಾನೇ ಶಾಕ್ ಆಗಿ
ಹಾಗೆ ಅಳ್ತಾಳೆ. ಈಗ ಮಾಧವಿ ಕೋಪದಲ್ಲಿ ಆ ಶಂಕರ್ ಬದುಕಿದ್ರೆ ನನ್ನ ರೀತಿ ಹಾಗೂ ನಿನ್ನ ತಂಗಿಯ ರೀತಿ ಮತ್ತಷ್ಟು ಜನ ಹುಡುಗಿಯರ ಜೀವನವನ್ನ ಹಾಳು ಮಾಡ್ತಾನೆ. ಶಂಕರ್ಗೆ ಬದುಕುವ ಅರ್ಹತೆನೇ ಇಲ್ಲ, ಅವನನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಸೊ ಪ್ಲಾನ್ ಪ್ರಕಾರ ಆತ ಸ್ಕೂಲ್ ನಲ್ಲಿ ಕ್ಯಾಂಪ್ ಇದೆ ಅಂತ ಹೇಳಿದ್ದ ಅಲ್ವಾ, ಆ ಕ್ಯಾಂಪ್ಗೆ ಹೋಗುವ ಹಿಂದಿನ ದಿನವೇ ಅವನನ್ನ ಕೊಲೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆತ ಒಳಗಡೆ ಬರ್ತಿದ್ದ ಹಾಗೆ ಮೊದಲಿಗೆ ಕವಿತಾ ಹಿಂದಿನಿಂದ ಹೋಗಿ ಅವನ ತಲೆಗೆ ಕಲ್ಲಿನಿಂದ ಹೊಡೆದು ಬಿಡ್ತಾಳೆ. ನಂತರ ಮಾಧವಿ ಅಲ್ಲೇ ಇದ್ದ ಗಡಿಯಾರದ ಶಾರ್ಪ್ ಆದ ಆಬ್ಜೆಕ್ಟ್ ಅನ್ನ ತೆಗೆದುಕೊಂಡು ಅವನ ಕುತ್ತಿಗೆಗೆ ಹಾಗೂ ಹೊಟ್ಟೆಗೆ ಚುಚ್ಚಿ ಸಾಯಿಸಿ ಬಿಡ್ತಾಳೆ. ಈ ಕಡೆ ಇನ್ಸ್ಪೆಕ್ಟರ್ ಹರೀಶ್ ಅಷ್ಟಕ್ಕೂ ನಿನಗೂ ಹಾಗೂ ಆ ನಯನ್ಗೂ ಏನ್ ಸಂಬಂಧ, ನೀವ್ಯಾಕೆ ಕ್ಲಿನಿಕ್ಗೆ ಹೋಗಿದ್ರಿ ಅಂತ ವಿಚಾರಿಸ್ತಾನೆ. ಅದಕ್ಕೆ ಮಾಧವಿ ಈಗಲೂ ಕೂಡ ನಿಜ ಹೇಳದೆ, ಏನಿಲ್ಲ ಸರ್, ನನಗೆ ಸ್ಪೆಕ್ಸ್ ಬೇಕಾಗಿತ್ತು, ಅದಕ್ಕೆ ಅವನ ಕ್ಲಿನಿಕ್ಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ನಯನ್ ಮತ್ತೊಂದು ನಾಟಕ ಮಾಡ್ತಾನೆ. ಸರ್, ಮಾಧವಿ ನನ್ನ ಕ್ಲಿನಿಕ್ಗೆ ಬಂದಾಗ ಆಕೆಯನ್ನ ನೋಡಿ ತುಂಬಾನೇ ಇಷ್ಟಪಡೋದಕ್ಕೆ ಶುರು ಮಾಡಿದೆ. ಕೊನೆಗೊಂದು ದಿನ ಆಕೆಗೆ ಪ್ರಪೋಸ್ ಕೂಡ ಮಾಡಿದೆ. ಆದ್ರೆ ಆಕೆ ನೋಡಿದ್ರೆ ತನಗೆ ಮದುವೆ ಆಗಿದೆ ಅಂತ ನನ್ನನ್ನ ರಿಜೆಕ್ಟ್ ಮಾಡಿದ್ಲು. ಸೊ ಅದೇ ಕೋಪದಲ್ಲಿ ಅವಳ ಗಂಡನ ಮಿಸ್ಸಿಂಗ್ ಕೇಸ್ ನಲ್ಲಿ ಆಕೆನೆ ಕೊಲೆ ಮಾಡಿದ್ದಾಳೆ ಅಂತ ಅವಳನ್ನ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಟ್ಟೆ. ಸರ್, ನಿಮಗೆ ಆಕೆ ಮೇಲೆ ಅನುಮಾನ ಬರ್ಲಿ ಅಂತಾನೆ ಪಾರ್ಸಲ್ ಗಳನ್ನ ಕಳುಹಿಸಿದ್ದು ಅಂತ ಸುಳ್ಳು ಹೇಳ್ತಾನೆ. ಈಗ ಮಾಧವಿ ಹಾಗೂ ಕವಿತಾ ಸೇರ್ಕೊಂಡು ಶಂಕರ್ನನ್ನ ಕೊಲೆ ಮಾಡಿದ್ದಾರೆ ಹಾಗೂ ಈ ನಯನ್ ಅವರನ್ನ ಬಚಾವ್ ಮಾಡೋದಕ್ಕೆ ಸುಳ್ಳು ಹೇಳ್ತಿದ್ದಾನೆ ಅಂತ ಹರೀಶ್ಗೆ ಅರ್ಥ ಆಗುತ್ತೆ. ಆದ್ರೆ ಶಂಕರ್ನ ಡೆಡ್ ಬಾಡಿಯನ್ನ ರಿಕವರ್ ಮಾಡ್ಕೊಂಡು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಬ್ಮಿಟ್ ಮಾಡೋವರೆಗೂ ಇವರೇ ಕೊಲೆ ಮಾಡಿದ್ದು ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಹೊರಗಡೆ ಬಂದ ನಯನ್ ನಗ್ತಾನೆ ಹಾಗೂ ಈಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಆ ದಿನ ರಾತ್ರಿ ತನ್ನ ಕ್ಲಿನಿಕ್ ನ ಹಿಂದೆ ಇರುವ ಬಾವಿಯ ಒಳಗಡೆ ಶಂಕರ್ನ ಡೆಡ್ ಬಾಡಿಯನ್ನ ನಯನ್ನೇ ಮುಚ್ಚಿಟ್ಟಿರ್ತಾನೆ. ಈಗ ಕವಿತಾ ಹಾಗೂ ಮಾಧವಿ ಸೇರ್ಕೊಂಡು ಮಾಡಿದ್ದು ಸರಿ ಅಂತ ಗೊತ್ತಾದ ನಂತರ ಆ ಡೆಡ್ ಬಾಡಿ ಬಗ್ಗೆ ಹರೀಶ್ಗೆ ಹೇಳೋದೇ ಇಲ್ಲ. ಚಿತ್ರದ ಎಂಡ್ಸಿನಲ್ಲಿ ಮಾಧವಿ ಹಾಗೂ ಕವಿತಾಳನ್ನ ಹರೀಶ್ ರಿಲೀಸ್ ಮಾಡಿರ್ತಾನೆ. ಈ ಕಡೆ ನಯನ್ ಬೇರೆಯವರ ಸೀಕ್ರೆಟ್ಸ್ ಬಗ್ಗೆ ತಿಳಿದುಕೊಳ್ಬೇಕು ಅಂತ ತಾನು ಕಂಡುಹಿಡಿದಿದ್ದ ಆ ಗ್ಲಾಸ್ ಅನ್ನ ಸುಟ್ಟು ಹಾಕ್ತಾನೆ. ಹಾಗೂ ಇಲ್ಲಿಗೆ ಈ ಸೀರೀಸ್ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.